ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಪಾಲಿಗೆ ನನ್ನ ಬಂಗಾರನ ಕಾಪಾಡಿರೋ ದೇವರು ನೀನೇ ಕಡವ. ನಿನ್ನ ಪೂಜೆಯಿಂದಾನೆ ನಮ್ಮವ್ವ ಇವತ್ತು ಜೀವಂತವಾಗಿರೋದು. ನಾನು ನಿನಗೆ ಕೈ ಮುಗಿತೀನಿ. ಅಯ್ಯಯ್ಯೋ, ಇದ್ರಾಗ ನಂದೇನು ಇಲ್ಲ ಕಣಪ್ಪ. ನಾನು ದೇವಿನ ಪ್ರಾರ್ಥನೆ ಮಾಡ್ಕೊಂಡೆ ಆಟಯ್ಯ. ನಮ್ಮ ಬೆನ್ನಿಗೆ ನಿಂತಿದ್ದು ಆ ತಾಯಿ. ಆ ತಾಯಿ ಎಲ್ರಿಗಿಂತಲೂ ದೊಡ್ಡವಳು ಕಣಪ್ಪ. ಹೋಗು, ಕರ್ಪೂರ ಹಚ್ಚಿ ಕೈ ಮುಗಿ. ನೀನು ಹೇಳ್ತಿದ್ಯಾ ಅಂದ್ರೆ ನಿನ್ನ ಮನ್ಸಿಗೆ ನೆಮ್ಮದಿ ಸಿಗ್ತದೆ ಅನ್ನೋದಾದ್ರೆ ನನ್ನ ಕೈ ಮುಗಿತೀನಮ್ಮ. ಬಾವಾ, ದೇವ್ರಿದಾನೆ ನಂಬ್ತೀನಿ ಅಂತ ಒಪ್ಕೊಳ್ಳಿ ಬಾವಾ. ಅಷ್ಟೇ ಅಲ್ಲ, ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೆಂಡತಿ ಜೊತೆ ಬರ್ತೀನಿ ಅಂತನೂ ಬೇಡ್ಕೊಳ್ಳಿ. ಅಲ್ಲ, ಎಲ್ರೂ ಸಕ ನನ್ನ ಪೂಜಾರಿ ಮಾಡ್ಬೇಕಂತಿದ್ದೀರಾ ಹಿಂಗೆ? ಈ ತಾಯಿ ಅತ್ತೆನ ಉಳಿಸ್ಕೊಟ್ಟವಳೆ. ಅತ್ತೆಗೋಸ್ಕರ ಈಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಕಂಟಿಯವ್ರೆ? ನಮ್ ಗುರುಗೆ ಅವ್ರ ಅವ್ವನೇ ಪ್ರಪಂಚ. ಅವಂಗೋಸ್ಕರ ಪೂಜಾರಿ ಏನು ಪೊಲೀಸೇ ಆಯ್ತಾನೆ. ನನ್ನ ಬಂಗಾರನ ನನಗೆ ಉಳಿಸ್ಕೊಟ್ಟಿದ್ಯಾ. ಇನ್ಮೇಲೆ ಪ್ರತಿದಿನ ಬಂದು ನಿನಗೆ ಪೂಜೆ ಮಾಡ್ತೀನಿ. ಗುರು, ಬರೀ ಪೂಜೆ ಮಾಡೋದಲ್ಲ, ಪ್ರಸಾದನೂ ಹಂಚ್ಬೇಕು. ಯಾಕೆ ಮಾವ, ನೀನ್ ಪ್ರಸಾದ ತಿನ್ನಕ್ಕ? ನೀನ್ ತಿನ್ನಲ್ವಲ್ಲ? ಮೆಲ್ಸ್ನಾಗ ಕೆಲಸ ಮಾಡಿ ಮಾಡಿ ತಿನ್ನೋದೇ ಜೀವನ ಅನ್ಕೊಂಬಿಟ್ಟವನೆ. ಆ ಜಗನ್ ಇಲ್ಲಿ ಅತ್ತೆಗೆ ತೊಂದರೆ ಕೊಡ್ತಾನೋ ಅನ್ಕೊಂಡಿದ್ದೆ. ಸತ್ಯ, ಆ ತಾಯಿ ಕಾಪಾಡಿದ್ಲು. ಒಳ್ಳೆಯವ್ರನ್ನ ಕೆಟ್ಟ ಶಕ್ತಿ ಏನೂ ಮಾಡಕ್ಕಿಲ್ಲ ಅನ್ನೋದು ದಿಟ ಆಗೋಯ್ತು. ಪುಟ್ಟವ ಮತ್ತೆ ಅತ್ತೆ ಸಂಬಂಧ ಅಷ್ಟು ಗಟ್ಟಿಯಾಗಿದೆ. ಒಬ್ಬರನ್ನ ಬಿಟ್ಟು ಒಬ್ರು ಇರಕ್ಕಾಗಲ್ಲ ಅಂತ ಅತ್ತೆ ಮತ್ತೆ ವಾಪಸ್ ಬರ್ತಿದ್ದಾರೆ. ಅಷ್ಟೇ ಅಲ್ಲ ಕಣವ, ಅಮ್ಮೋರ್ಗೆ ಅಳಿಯಂದ್ರೂ ಬಿಟ್ಟಿರಕ್ಕಾಯ್ತಾ ಇಲ್ಲ. ಅಮ್ಮವ್ರು ಬಂದ್ಮ್ಯಾಕೆ ಎಲ್ಲರೂ ಸೇರಿ ಪೂಜೆ ಮಾಡುಮ. ಸಿರಿ, ಭಕ್ತಿಯಿಂದ ಕೇಳ್ಕೊಂಡು ಕುಂಕುಮ ಹಚ್ಕ. ಹಾವ ಅಣ್ಣಯ್ಯ, ಯಾಕೆ ಅಳ್ತಿದ್ಯಾ? ಅವ್ವ, ಅಮ್ಮಗೇನಾಯ್ತು? ನಮ್ಮನ್ನೆಲ್ಲ ಬಿಟ್ಟು ಅಮ್ಮರೇ, ಅಯ್ಯೋ
ನನ್ನ ಮಗ, ನನ್ನ ದೊರೆ ನಿನ್ನ ಆಸ್ಪತ್ರೆಯಿಂದ ಮೆರವಣಿಗೆನಾಗೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ನೀನ್ ಏನ್ ಮಾಡಿದೆ ಬಂಗಾರ, ಏನ್ ಮಾಡಿದೆ? ಜೀವಂತವಾಗಿ ಮನೆಗೆ ಬರ್ತೀಯ ಅನ್ಕೊಂಡ್ರೆ ಶವವಾಗಿ ಬಂದ್ಬಿಟ್ಯಲ್ಲ ತಾಯಿ. ಅಯ್ಯೋ. ಯಾಕೆ ಎಲ್ರು ಹಿಂಗೆ ಹೇಳ್ತಿದ್ದೀರಾ? ಹಬ್ಬ ಮನಿ ಕಂಡಿಲ್ವೇ? ತೊಂದರೆ ಆಗ್ತಿದೆಲ್ಲ ಒತ್ತಿ ಸುಮ್ಕಿರಿ. ಏಯ್, ನಿಮ್ಗೇನ್ ಬುದ್ಧಿ ಇಲ್ವಾ? ಆಟ ನರ ಹಾಕಿದ್ರೆ ಅವಂಗ್ ಬರ ಹಾಕಿಲ್ವೇ? ತೆಗಿರಿ. ಸಿರಿ ಸಿರಿ ಸಿರಿ. ಅಯ್ಯೋ